ಕಾರ್ಯಕ್ರಮ ನಮ್ಮ ಮೈಸೂರು ತಾಲೂಕಿನಲ್ಲಿ ಚಾಲನೆ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಡಿವಾಳ ಮಾಚಿದೇವ ಅವರು ಇವತ್ತು ಬಸವಾದಿ ಶರಣರನ್ನ ಹೆಜ್ಜಡರ ಸೈನ್ಯದಿಂದ ಕಾಪಾಡಿದ್ರು ಅಂತ ಹೇಳಿ ಪ್ರತೀತಿ ಇದೆ. ಅಷ್ಟೇ ಅಲ್ಲದೆ ಹಲವಾರು ಶರಣರ ಸಾಹಿತ್ಯ ವಚನಗಳನ್ನು ಅವರು ಕಾಪಾಡಿದ್ರು ಅಂತ ಹೇಳಿ ಕೂಡ ಪ್ರತೀತಿ ಇದೆ. ಹಾಗಾಗಿ ಇವತ್ತು ಲಿಂಗಾಯತ ಧರ್ಮದಲ್ಲಿ ಇಷ್ಟೊಂದು ವಚನ ಸಾಹಿತ್ಯ ಉಳಿದಿರಬೇಕು ಅಂದರೆ ಅದಕ್ಕೆ ಕಾರಣ ಮಡಿವಾಳ ಮಾಚಿದೇವ ಅವರು ಮತ್ತು ಸ್ವತಃ ಶರಣರಾಗಿದ್ದವರು, ವಚನಕಾರರಾಗಿದ್ದಂಥವರು, ಸಮಾಜದಲ್ಲಿ ಸಮಾನತೆ ಸಾರಿದಂಥವರು, ಸ್ವತಃ ಹಿಂದುಳಿದ ವರ್ಗದಿಂದ ಬಂದಿದ್ದರೂ ಕೂಡ ಶರಣರಾಗಿ ಆಧ್ಯಾತ್ಮಿಕ ಉನ್ನತಿಯನ್ನು ಹೊಂದಿದಂಥವರು. ಅಂಥ ಒಬ್ಬರು ಶರಣರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಿದ್ದೀವಿ. ಕರ್ನಾಟಕಾದ್ಯಂತ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸ್ತಿರೋರು ಎಲ್ಲರಿಗೂ ಕೂಡ ನಾನು ಮೊದಲಿಗೆ ಶುಭಾಶಯಗಳನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಜಯಂತ್ಯೋತ್ಸವನ ನಮ್ಮ ಸಿದ್ದರಾಮಯ್ಯ ಸರ್ಕಾರ 2017ರಲ್ಲಿ ಪ್ರಾರಂಭ ಮಾಡಿದ್ದು. ಸೊ ಅದು ಕೂಡ ನಮಗೆ ಬಹಳ ಹೆಮ್ಮೆ ಇದೆ. ಈಗ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. 8ನೇ ಜಯಂತ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಡಿವಾಳ ಮಾಚಿದೇವರು ಒಂದೇ ಸಮುದಾಯಕ್ಕೆ ಸೇರಿದವರಲ್ಲ. ಯಾರು ಸಮಾಜದಲ್ಲಿ ಸಮಾನತೆಯನ್ನು ಬಯಸ್ತಾರೆ, ಯಾರು ಸಮಾಜದಲ್ಲಿ ಪ್ರಗತಿಯನ್ನು ಬಯಸ್ತಾರೆ, ಅವರೆಲ್ಲರೂ ಕೂಡ ಮಡಿವಾಳ ಮಾಚಿದೇವರನ್ನ ಆದರ್ಶ ಪುರುಷನಾಗಿ ಕಾಣಬೇಕಾಗತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಮಡಿವಾಳ ಮಾಚಿದೇವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಸರ್, ಈಗ ಬಜೆಟ್ ಕೇಂದ್ರ ಸರ್ಕಾರ ಬಜೆಟ್ ಬಟ್ ರೈತರಿಗೆ ಜನರಿಗೆ ಉಪಯೋಗ ಆದಂತಹ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗ್ತಿದೆ ಅನ್ನೋ ಅಂಶಗಳಿಗೆ ಮೊದಲಿಗೆ ಕಂಡು ಬರ್ತಿರ್ತಾರೆ. ಇದಕ್ಕೆ ಆ್ಯಕ್ಚುಲಿ ಬಜೆಟ್ ಸ್ವಲ್ಪ ಸರಿಯಾಗಿ ಇನ್ನೂ ಓದಿಲ್ಲ, ಅದನ್ನು ಕಂಡು ಹೇಳ್ತೀನಿ. ಬಟ್ ಹೊರನೋಟಿಗೆ ಗೊತ್ತಾಗ್ತಿದೆ ಇದು ಯಾವುದೇ ಮಧ್ಯಮವರ್ಗದವರಿಗೆ ಬಡವರ್ಗದವರಿಗೆ ಅನುಕೂಲ ಆಗುವಂಥ ಬಜೆಟ್ ಅಲ್ಲ ಅಂತ ಹೇಳಿ. ಕ್ಯಾಮ್ರಾ ಸೊ ಹೇಳಿದ್ನಲ್ಲ ಸರ್, ಈಗ ನಿನ್ನೆ ನೀವು ಕೊಟ್ಟಂಥ ಒಂದು ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಅವರು ಸಹ ತಿರುಗೇಟು ಕೊಡುವಂಥ ಇದು ಬರೀ ರಾಜಕೀಯ ಕೆಸರಟ್ಟ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಮೊದಲಾಗಿ ಪ್ರಮೋದ್ ಮುತಾಲಿಕ್ ಅವರ ಉಪಯೋಗಿಸುವಂಥ ಭಾಷೆ, ಅಂಥ ಭಾಷೆಗೆ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಭಾಷೆ ಅವರ ಸಂಸ್ಕೃತಿ ಮತ್ತು ಅವ್ರ ಸಂಸ್ಕಾರನ ತೋರಿಸುತ್ತೆ. ಹಿಂದೂ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ಸಂಸ್ಕೃತಿ ಏನ್ರು ಅಂತಂತಂದರೆ ಈ ಹಿಂದುತ್ವವಾದಿಗಳು. ಸೊ ಹಾಗಾಗಿ ಅವರ ಒಂದು ಟೀಕೆಗೆ ನಾವು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀವಿ. ಸರ್, ಮೂಢ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್, ಸ್ನೇಹಾಮಯಿ ಕೃಷ್ಣ ಹಾಗೂ ಗಂಗರಾಜ್ ಅವರ ಫೋಟೋಗೆ ಕುರಿಯ ಬಲಿಯ ರಕ್ತ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್. ಅದಕ್ಕೆ ಸಂಬಂಧ ಮಂಗಳೂರಲ್ಲಿ ಒಬ್ಬರು ಅದಕ್ಕೆ ಸಂಬಂಧಪಟ್ಟ ದೂರು ಕೂಡ ದಾಖಲಾಗಿದೆ. ಆ ಥರ ಗಿಮಿಗಳನ್ನು ಮಾಡ್ತಾ ಇರ್ತಾರೆ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೋದು. ಅಂದರೆ ಸರ್, ಗಿಮಿಂಗ್ ಮಾಡ್ತಿರೋದು ಯಾರು ಅದನ್ನು ಬಲಿ ಕೊಟ್ಟು ಅವ್ರನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಮೀಡಿಯಾಗಳ ಅಟೆನ್ಷನ್ ತಗೋಕ್ಕೋಸ್ಕರ ಮಾಡುವಂಥ ಗಿಮಿಗಳು. ಸೊ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು. ಸರ್, ಇಡಿ ತನಿಖೆ ಆಗ್ತಿದೆ ಸರ್. ಇಡಿನಲ್ಲಿ ಸಾಕಷ್ಟು ವಿಚಾರಗಳು, ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯ ಅವರ ವಿಚಾರಗಳು ಅನ್ನೋ ಥರ ಮಾತುಗಳು. ಈಗ ಇಡಿ ಅವರು ದುರುದ್ದೇಶ ಪ್ರೇರಿತವಾಗಿ ಅವರು ಆವಾಗ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳುತ್ತೋ ಅವಾಗೆಲ್ಲ ಇದ್ರ ಹಿಂದಿನ ದಿವಸ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಮತ್ತು ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವರು ಕೊಟ್ಟಿಲ್ಲ. ಸುಮ್ಮನೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡ್ತಾರೆ. ಸೊ ಹಾಗಾಗಿ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ಲೀಗಲ್ ಆಗಿ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೀವಿ. ಸೊ ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತು. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ಅಂದರೆ ಕೇಂದ್ರ ಕೈಗೊಂಬೆ ಕೆಲಸ ಖಂಡಿತ ಹೌದು. ಇವತ್ತು ಎಲ್ಲ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಕೇಂದ್ರದ ಕೈಗೊಂಬೆ ಆಗಿದೆ. ಅವ್ರು ಯಾರೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಿಲ್ಲ. ರಾಜಕೀಯ ಪ್ರೇರಿತವಾಗಿ ಅವರ ಕೇಂದ್ರದ ಬಾಸ್ಗಳು ಏನು ಹೇಳ್ತಾರೆ ಅದನ್ನು ಅವರು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಸರ್. ದೇವರ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಮೈಸೂರು ತಾಲೂಕಿನಲ್ಲಿ ಚಾಲನೆ ನೀಡಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಡಿವಾಳ ಮಾಚಿದೇವ ಅವರು ಇವತ್ತು ಬಸವಾದಿ ಶರಣರನ್ನ ಹೆಜ್ಜಡರ ಸೈನ್ಯದಿಂದ ಕಾಪಾಡಿದ್ರು ಅಂತ ಹೇಳಿ ಪ್ರತೀತಿ ಇದೆ. ಅಷ್ಟೇ ಅಲ್ಲದೆ ಹಲವಾರು ಶರಣರ ಸಾಹಿತ್ಯ ವಚನಗಳನ್ನು ಅವರು ಕಾಪಾಡಿದ್ರು ಅಂತ ಹೇಳಿ ಕೂಡ ಪ್ರತೀತಿ ಇದೆ. ಹಾಗಾಗಿ ಇವತ್ತು ಲಿಂಗಾಯತ ಧರ್ಮದಲ್ಲಿ ಇಷ್ಟೊಂದು ವಚನ ಸಾಹಿತ್ಯ ಉಳಿದಿರಬೇಕು ಅಂದರೆ ಅದಕ್ಕೆ ಕಾರಣ ಮಡಿವಾಳ ಮಾಚಿದೇವ ಅವರು ಮತ್ತು ಸ್ವತಃ ಶರಣರಾಗಿದ್ದವರು, ವಚನಕಾರರಾಗಿದ್ದಂಥವರು, ಸಮಾಜದಲ್ಲಿ ಸಮಾನತೆ ಸಾರಿದಂಥವರು, ಸ್ವತಃ ಹಿಂದುಳಿದ ವರ್ಗದಿಂದ ಬಂದಿದ್ದರೂ ಕೂಡ ಶರಣರಾಗಿ ಆಧ್ಯಾತ್ಮಿಕ ಉನ್ನತಿಯನ್ನು ಹೊಂದಿದಂಥವರು. ಅಂಥ ಒಬ್ಬರು ಶರಣರ ಜಯಂತಿಯನ್ನು ಇವತ್ತು ಆಚರಣೆ ಮಾಡ್ತಿದ್ದೀವಿ. ಕರ್ನಾಟಕಾದ್ಯಂತ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಿಸ್ತಿರೋರು ಎಲ್ಲರಿಗೂ ಕೂಡ ನಾನು ಮೊದಲಿಗೆ ಶುಭಾಶಯಗಳನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಜಯಂತ್ಯೋತ್ಸವನ ನಮ್ಮ ಸಿದ್ದರಾಮಯ್ಯ ಸರ್ಕಾರ 2017ರಲ್ಲಿ ಪ್ರಾರಂಭ ಮಾಡಿದ್ದು. ಸೊ ಅದು ಕೂಡ ನಮಗೆ ಬಹಳ ಹೆಮ್ಮೆ ಇದೆ. ಈಗ 8ನೇ ವರ್ಷಕ್ಕೆ ಕಾಲಿಟ್ಟಿದೆ. 8ನೇ ಜಯಂತ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಡಿವಾಳ ಮಾಚಿದೇವರು ಒಂದೇ ಸಮುದಾಯಕ್ಕೆ ಸೇರಿದವರಲ್ಲ. ಯಾರು ಸಮಾಜದಲ್ಲಿ ಸಮಾನತೆಯನ್ನು ಬಯಸ್ತಾರೆ, ಯಾರು ಸಮಾಜದಲ್ಲಿ ಪ್ರಗತಿಯನ್ನು ಬಯಸ್ತಾರೆ, ಅವರೆಲ್ಲರೂ ಕೂಡ ಮಡಿವಾಳ ಮಾಚಿದೇವರನ್ನ ಆದರ್ಶ ಪುರುಷನಾಗಿ ಕಾಣಬೇಕಾಗತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಮಡಿವಾಳ ಮಾಚಿದೇವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಸರ್, ಈಗ
ಬಜೆಟ್ ಕೇಂದ್ರ ಸರ್ಕಾರದ ಬಜೆಟ್ ಬಟ್ ರೈತರಿಗೆ ಜನರಿಗೆ ಉಪಯೋಗ ಆದಂತಹ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗ್ತಿದೆ ನಾವು ಅಂಶಗಳಿಗೆ ಮೊದಲಿಗೆ ಕಂಡು ಬರ್ತಿರ್ತಾರೆ. ಇದಕ್ಕೆ ಸಂಬಂಧ ಆ್ಯಕ್ಚುಲಿ ಬಜೆಟ್ ಸ್ವಲ್ಪ ಸರಿಯಾಗಿ ಇನ್ನೂ ಓದಿಲ್ಲ, ಅದನ್ನು ಕಂಡು ಹೇಳ್ತೀನಿ. ಬಟ್ ಹೊರನೋಟಿಗೆ ಗೊತ್ತಾಗ್ತಿರೋದು ಯಾವುದೇ ಮಧ್ಯಮವರ್ಗದವ್ರಿಗೆ ಬಡವರ್ಗದವ್ರಿಗೆ ಅನುಕೂಲ ಆಗುವಂಥ ಬಜೆಟ್ ಅಲ್ಲ ಅಂತ ಹೇಳಿ. ಕ್ಯಾಮ್ರಾ ಸೊ ಹೇಳಿದ್ನಲ್ಲ, ಸರ್ ಈಗ ನಿನ್ನೆ ನೀವು ಕೊಟ್ಟಂತ ಒಂದು ಹೇಳಿಕೆಗೆ ಪ್ರಮೋದ್ ಮುತಾಲಿಕ್ ಅವರು ಸಹ ತಿರುಗೇಟು ಕೊಡುವಂಥ ಇದು ಬರೀ ರಾಜಕೀಯ ಕೆಸರಟ್ಟ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಮೊದಲಾಗಿ ಪ್ರಮೋದ್ ಮುತಾಲಿಕ್ ಅವರ ಉಪಯೋಗಿಸುವಂಥ ಭಾಷೆ, ಅಂಥ ಭಾಷೆಗೆ ನಾನು ಉತ್ತರ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಭಾಷೆ ಅವರ ಸಂಸ್ಕೃತಿ ಮತ್ತು ಅವ್ರ ಸಂಸ್ಕಾರನ ತೋರಿಸುತ್ತೆ. ಹಿಂದೂ ಸಂಸ್ಕೃತಿನ ಕಾಪಾಡ್ತೀವಿ ಅಂತ ಹೇಳ್ತಾರೆ, ಆದರೆ ನಿಜವಾಗ್ಲೂ ಸಂಸ್ಕೃತಿ ಹಿಂದರು ಅಂತಂತಂದರೆ ಈ ಹಿಂದುತ್ವವಾದಿಗಳು. ಸೊ ಹಾಗಾಗಿ ಅವರ ಒಂದು ಟೀಕೆಗೆ ನಾವು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀವಿ. ಸರ್, ಮೂಢ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್, ಸ್ನೇಹಾಮಯಿ ಕೃಷ್ಣ ಹಾಗೂ ಗಂಗರಾಜ್ ಅವರ ಫೋಟೋಗೆ ಕುರಿಯ ಬಲಿ ರಕ್ತ ಕೊಟ್ಟು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್. ಅದಕ್ಕೆ ಸಂಬಂಧ ಮಂಗಳೂರಲ್ಲಿ ಒಬ್ಬರು ಅದಕ್ಕೆ ಸಂಬಂಧಪಟ್ಟ ದೂರು ಕೂಡ ದಾಖಲಾಗಿದೆ. ಆ ಥರ ಗಿಮಿಗಳನ್ನು ಮಾಡ್ತಾ ಇರ್ತಾರೆ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ. ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೋದು. ಅಂದರೆ ಸರ್, ಗಿಮಿಂಗ್ ಮಾಡ್ತಿರೋದು ಯಾರು ಅದನ್ನು ಬಲಿ ಕೊಟ್ಟು ಅವ್ರನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಮೀಡಿಯಾಗಳ ಅಟೆನ್ಷನ್ ತಗೋಕ್ಕೋಸ್ಕರ ಮಾಡುವಂಥ ಗಿಮಿಗಳು. ಸೊ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕು. ಸರ್, ಇಡಿ ತನಿಖೆ ಆಗ್ತಿದೆ ಸರ್. ಇಡಿನಲ್ಲಿ ಸಾಕಷ್ಟು ವಿಚಾರಗಳು, ಗಂಭೀರವಾದ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ಸಿದ್ದರಾಮಯ್ಯ ಅವರ ವಿಚಾರಗಳು ಅನ್ನೋ ಥರ ಮಾತುಗಳು. ಈಗ ಇಡಿ ಅವರು ದುರುದ್ದೇಶ ಪ್ರೇರಿತವಾಗಿ ಅವರು ಅವಾಗ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ತಾರೆ. ಯಾವಾಗ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳುತ್ತೋ ಅವಾಗೆಲ್ಲ ಇದ್ರ ಹಿಂದಿನ ದಿವಸ ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರ್ತಾರೆ. ಮತ್ತು ಅವ್ರು ಮಾಡ್ತಿರುವಂತಹ ಆರೋಪಗಳಿಗೆ ಯಾವುದೇ ಕೂಡ ಆಧಾರ ಅವರು ಕೊಟ್ಟಿಲ್ಲ, ಸುಮ್ಮನೆ ಮನಸ್ಸಿಗೆ ಬಂದಂತೆ ಆರೋಪ ಮಾಡ್ತಾರೆ. ಸೊ ಹಾಗಾಗಿ ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ಲೀಗಲ್ ಆಗಿ ನಾವು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೀವಿ. ಸೊ ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲ್ಲ ಅಂತ ಇಡೀ ದೇಶಕ್ಕೆ ಗೊತ್ತು. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀವಿ. ಅಂದರೆ ಕೇಂದ್ರ ಕೈಗೊಂಬೆ ಕೆಲಸ. ಖಂಡಿತ ಹೌದು. ಇವತ್ತು ಎಲ್ಲ ಕೇಂದ್ರ ತನಿಖಾ ಸಂಸ್ಥೆಗಳು ಕೂಡ ಕೇಂದ್ರದ ಕೈಗೊಂಬೆ ಆಗಿದೆ. ಅವ್ರು ಯಾರೂ ಕೂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಿಲ್ಲ. ರಾಜಕೀಯ ಪ್ರೇರಿತವಾಗಿ ಅವರು ಕೇಂದ್ರದ ಬಾಸ್ಗಳು ಏನು ಹೇಳ್ತಾರೆ ಅದನ್ನು ಅವರು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.